ಬೆಳಗಾಂ ಸಾರಿ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ 65 ವರ್ಷ ಪೂರೈಸಿತು ಮಹಾರಾಷ್ಟ್ರಕ್ಕೆ. ಬೆಳಗಾವಿ ಕಾರವಾರ ಮರಾಠಿ ಮಾತಾಡೋ ಜನ ನಮ್ಮ ಜೊತೆ ಇಲ್ವಲ್ಲ, ನಮಗೆ ಬೇಜಾರಾಗಿದೆ ಅಂತನ್ನಂತೆ ಅವನು. ಭ್ರಷ್ಟಾಚಾರದ ಆರೋಪದ ಮೇಲೆ ಸಿಕ್ಕಾಕೊಂಡು ಪಾರ್ಟಿಯಿಂದ ಪಾರ್ಟಿಗೆ ಆರ್ಬಿಟ್ಟು ಬಚಾವಾಗಿ ತಪ್ಪಿಸ್ಕೊಂಬಿಟ್ಟು ಜಂಪಿಂಗ್ ಸ್ಟಾರ್ ಪಾಪ ಜೀವನ ಪೂರ್ತಿ ನಿನಗೆಲ್ಲವನ್ನೂ ಕೊಟ್ಟಂಥ ಶರದ್ ಪವಾರ್ಗೆ ಗುನ್ನ ಹಾಕಿದ ಗಿರಾಕಿ ನೀನು. ಇವರು ನಮಗೂ ಇದೆ ನಿಪ್ಪಾಣಿ ಪಕ್ಕದಲ್ಲಿರೋ ಬೆಳಗಾಂ ಪಕ್ಕದಲ್ಲಿರೋ ಕನ್ನಡ ಮಾತಾಡೋ ಪ್ರದೇಶಗಳಲ್ಲಿ ಸೇರಿಲ್ವಲ್ಲೋ ಅಂತ ನಮಗೂ ಇದೆ. ಸುಮ್ಮನೆ ಸದಾಕಾಲ ಬಾಯಿಗೆ ಹಾಕೊಂಡು ಓಡಾಡೋ ಅಂಥ ಗಿರಾಕಿಗಳೆಲ್ಲ ಮಾತಾಡ್ತಾರೆ ದೇಶ ವಿಚಾರ ಸುಮ್ಮನೆ. ಎಸ್, ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಯಿತು. ಈ ವರ್ಷ 66.14% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಇದು ಕಳೆದ ವರ್ಷಕ್ಕಿಂತ 8% ಜಾಸ್ತಿ. ದಕ್ಷಿಣ ಕನ್ನಡ 91.12%, ಉಡುಪಿ 89.96%, ಇನ್ನು ಉತ್ತರ ಕನ್ನಡ 83.19%, ಕಲಬುರಗಿ 42.43% ನೊಂದಿಗೆ ಕೊನೆ ಸ್ಥಾನದಲ್ಲಿದೆ. ಒಟ್ಟು 8,42,173 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 5,24,984 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಅದರಲ್ಲಿ ಈ ವರ್ಷ 22 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕವನ್ನು ಪಡೆದಿದ್ದಾರೆ. ಬೆಂಗಳೂರಿನ ಯಶ್ ಪಬ್ಲಿಕ್ ಹೈಸ್ಕೂಲ್ನ ಧನಲಕ್ಷ್ಮಿಯ ತಂದೆ ಪಾನ್ ಶಾಪನ್ನು ನಡೆಸ್ತಾರೆ. ತುಂಬಾ ಕಷ್ಟಪಟ್ಟು ಮಗಳು ಓದಿ ಈ ಹಂತಕ್ಕೆ ಬಂದಿದ್ದಾಳೆ ಅಂತ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು 1 ಮಾರ್ಕ್ ಸಿಗದೆ 2ನೇ ಸ್ಥಾನಕ್ಕೆ ಹೋದಂತಹ ಮಿಥುನ್ ಭವಿಷ್ಯದಲ್ಲಿ ನಾನು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ರೀತಿ ರಾಜಕಾರಣಿ ಆಗಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸಿದ್ದಾನೆ. ಇದರ ಮಧ್ಯೆ ಬಾಗಲಕೋಟೆಯಲ್ಲಿ 6 ವಿಷಯದಲ್ಲಿ ಮಗ ಫೇಲ್ ಆಗಿಬಿಟ್ಟಿದ್ದ. ತಂದೆ ತಾಯಿ ಆತನನ್ನ ಪ್ರಶ್ನೆ ಮಾಡದೆ ಆತನಿಗೆ ಕೇಕನ್ನು ಕತ್ತರಿಸಿ ಪರವಾಗಿಲ್ಲ, ಬೆಟರ್ ಲಕ್, ನೆಕ್ಸ್ಟ್ ಪರೀಕ್ಷೆಯಲ್ಲಿ ಬರ್ಕೋ, ಈಗ ಸದ್ಯಕ್ಕೆ ಚಿಂತೆಗೆ ಒಳಗಾಗಬೇಡ ಅಂತ ಹೇಳಿದ್ದಾರೆ. ಕಾರಣ ಇಷ್ಟೇ, ಅಭಿಷೇಕ್ 15 ತಿಂಗಳ ಮಗುವಾಗಿದ್ದಾಗ 2 ಪಾದ ಸುಟ್ಟು ನೆನಪಿನ ಶಕ್ತಿಯನ್ನು ಆತ ಕಳ್ಕೊಂಡ್ಬಿಟ್ಟಿದ್ನಂತೆ. ಖುಷಿ ಆಗ್ತಿದೆ ಸರ್. 625ಕ್ಕೆ 625 ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ನಮ್ಮ ಅಪ್ಪ ಅಮ್ಮನೂ ತುಂಬ ಕಷ್ಟಪಟ್ಟಿದ್ದಾರೆ, ಮತ್ತು ಟೀಚರ್ಸು ಅಷ್ಟೇ ಸರ್, ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ, ಮತ್ತು ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ಸ್ ಕೂಡ ಇರ್ತಿತ್ತು. ಅದಕ್ಕೆ ಇವಾಗ ತುಂಬ ಖುಷಿ ಆಗ್ತಿದೆ ಸರ್. 624 ಮಾರ್ಕ್ಸ್ ಬಂದಿದೆ, 1 ಮಾರ್ಕ್ ಹೋಗಿರೋದು. ಸೊ ಖುಷಿ ಆಗ್ತಾ ಇದೆ. ಮುಂದೆ ನಾನು ಪೊಲಿಟಿಷಿಯನ್ ಆಗಬೇಕು ಅಂದ್ಕೊಂಡಿದ್ದೀನಿ. ರೋಲ್ ಮಾಡೆಲ್ ಯೋಗಿ ಆದಿತ್ಯನಾಥ್. ಸೊ ಅವ್ರು ನೋಡಿದಾಗೆಲ್ಲ ಅವ್ರ ಥರನೇ ಆಗಬೇಕು ಅನಿಸುತ್ತೆ. ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿಬಿಟ್ಟು ಏನು ಫೇಲ್ ಆಗಿದೆಯಲ್ಲ ಅಂತ ಹೇಳಿ ತುಂಬಾ ಬೇಜಾರು ಮಾಡಿದ್ರು. ಅದಕ್ಕೆ ನಾನು ಇವತ್ತು ಅಳ್ತಾ ಕೂತಿದ್ದೆ. ಅಪ್ಪಾಜಿ ಇವತ್ತು ನನಗೆ ಗೊತ್ತಿಲ್ಲರೆ ಈ ರೀತಿ ಕೇಕ್ ತಂದು ತುಂಬಾನೇ ಖುಷಿ ಪಡ್ತಾ ಇದ್ದಾರೆ, ಸರ್ಪ್ರೈಸ್ ಕೊಡಿಸ್ತಾ ಇದ್ದಾರೆ. ತುಂಬಾನೇ ಖುಷಿ ಆಗ್ತಾ ಇದೆ. ನಾ ಇವತ್ತು ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ಬೋದು ಸರ್, ಬಟ್ ಲೈಫಲ್ಲಿ 101% ಹೇಳ್ತೀನಿ, ಖಂಡಿತ ಫೇಲ್ ಆಗಲ್ಲ. ನಾನು ಗೋಲ್ನ ಅಚೀವ್ ಮಾಡಿ ಚೊಳಚ್ಕೊಡ್ ಫ್ಯಾಮಿಲಿಯನ್ನ ತುಂಬಾ ಎತ್ತರ ಮಟ್ಟಕ್ಕೆ ತಗೊಂಡು ಹೋಗ್ತೀನಿ. ವರ್ಷದಿಂದ ಕಾಲು ಸುಟ್ಕೊಂಡಿದ್ದ. ಅವ್ನಿಗೆ ಏನು ಕೊಟ್ಟರು ಮತ್ತೆ ಬೇರೆದೆ. ಈಗ ಚಾ ತೊಗೊಂಬಂದ್ರೆ ಕಾಫಿ ತರ್ತಿದ್ದ, 1 ತಾಸು ಬಿಟ್ಟು 1 ತಾಸಿಗೆ ಚೇಂಜ್ ಆಗ್ತಿದ್ದ ಅವನು. ಈಗ 10th ತನ ನಾವು 15 ವರ್ಷ ತನಕ ಓದಿದಾನಲ್ಲ, ನಮ್ಗೆ ಅದು ಖುಷಿ. ಬೋರ್ಡ್ ಎಕ್ಸಾಮ್ ಬರೀತಾನೆ ಇಲ್ಲೋ ಅಂತ ಡೌಟ್ ಇತ್ತು. 32% ಏನು ಮಾಡಿಲ್ಲ, ಅದು ಖುಷಿ ಅನಿಸೈತಿ. ನನ್ನ ಪ್ರಕಾರ ಇವತ್ತಿನ ಬೆಸ್ಟ್ ಸ್ಟೋರಿ ಯಾವ್ದು ಗೊತ್ತಾ? ಇದೇನೆ, ಬಾಗಲಕೋಟೆದು ಇದ್ದೇ. 625ಕ್ಕೆ 625 ಬರೋರು ಗ್ರೇಟು, ಆದರೆ ಈ ಸ್ಟೋರಿ ಇದೆಯಲ್ಲ, ಇದು ಬೆಸ್ಟ್ ಸ್ಟೋರಿ. ದೀರ್ಘಕಾಲದ ನಂತರ ಪರೀಕ್ಷೆಗಳ ಫಲಿತಾಂಶ ಬರೋ ದಿನ ನಾನು ಅನುಭವಿಸಿರೋ ಸಂತೋಷದಲ್ಲಿ ಇದೊಂದು ಸ್ಟೋರಿ. ಬ್ರಿಲಿಯಂಟ್ರಿ ತಂದೆ ತಾಯಿಗಳು, ಮತ್ತು ಆ ಮಗು ಅದರಲ್ಲಿ ಯಾವ ಹಿಂಜರಿತವೂ ಇಲ್ಲದೆ ಅದನ್ನು ಆತ ಪ್ರಕಟ ಮಾಡ್ತಿರೋದು. ನೋ, ಯು ಆರ್ ಗ್ರೇಟ್ ಐಸೆ, ವೆರಿ ಗ್ರೇಟ್. ಯೋಗಿ ಆದಿತ್ಯನಾಥದ್ದು ಒಂದು ಸ್ವಲ್ಪ ನಂಗೊಂದು ಪ್ರಾಬ್ಲಮ್ ಇದೆ. ನೀನು ಆಗ್ಬೋದು ಬೇಡ ಅಂದಿಲ್ಲ, ಬಟ್ ಅದಕ್ಕೆ ಜೀವನದಲ್ಲಿ ಭಾಳ ತ್ಯಾಗ ಇದೆ, ಇನ್ಕ್ಲೂಡಿಂಗ್ ಒಬ್ಬನೇ ಇರಬೇಕು. ಅಲ್ಲ ನೋಡಿ, ಯೋಚನೆ ಮಾಡಿ. ಕಲಬುರಗಿ ಲಾಸ್ಟ್ ಅಂತ ಕೇಳಿಸ್ಕೊಂಡೆ, ಸುಮ್ಮನೆ ಕುತೂಹಲಕ್ಕೆ ನನಗೆ ಅನ್ನಿಸ್ತಾ ಇರೋದಿದು. ದಿಸ್ ಈಸ್ ಆಲ್ ಪ್ರಿಯಾಂಕು, ಧರ್ಮಸಿಂಗ್ ಮಕ್ಕಳು ಎಲ್ಲ ಇದ್ದೀರಿ ಅಲ್ಲಿ. ಎಷ್ಟೊಂದಿದೆ ವ್ಯವಸ್ಥೆ ಎಲ್ಲ. ಕಲಬುರ್ಗಿನ ಇಂಪ್ರೂವ್ ಮಾಡೋಕ್ಕಾಗ್ತಿಲ್ವಾ ಯಾರ ಕೈಲುವೆ? ಯಾಕೆ ಆಸಕ್ತಿ ಆ ಕಡೆ ಹೋಗ್ತೀವಿ? ಏನಪ್ಪ ಏನೋ ಇಟ್ಸ್ ಆಲ್ ರೈಟ್ ಅನ್ನೋ ಸುಮ್ಮನೆ ನೋಡಿದ್ನಲ್ಲ ಹಂಗೆ ಅನ್ನಿಸ್ತು. ಎಸ್, ಆಯ್ತು. ರಾಜ್ಯದ 22 ಜಿಲ್ಲೆಗಳಲ್ಲಿ ಮೇ 7ರವರೆಗೆ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಸಂಜೆ ಭಾರಿ ಮಳೆ ಆಯಿತು, ಹಲವು ಕಡೆ ಅವಾಂತರಗಳು ಕೂಡ ಸೃಷ್ಟಿಯಾಯಿತು. ನಿನ್ನೆ ರಾತ್ರಿ ಕತ್ರಿಗುಪ್ಪೆಯಲ್ಲಿ ಮರ ಬಿದ್ದು ಆಟೋ ಚಾಲಕ ಸಾವನ್ನಪ್ಪಿದ್ರು. ಆದರೆ ಈವರೆಗೂ ಮೃತದೇಹವನ್ನು ಕುಟುಂಬಸ್ಥರು ತೆಗೆದುಕೊಂಡು ಹೋಗಿ ಬಂದಿಲ್ಲ, ಯಾಕಂದ್ರೆ ಯಾರು ಇಲ್ವಂತವರೊಬ್ಬರೇ ಅಂತೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಶವ ಇದೆ. ಉಳಿದಂತೆ ಹಾಸನ, ಚಿಕ್ಕಮಗಳೂರಿನ ವಿವಿಧೆಡೆ ಮಳೆಯಾಗಿದೆ. ಇಟ್ಸ್ ಆಲ್ ರೈಟ್. ಆತ ಆಟೋ ರಿಕ್ಷಾದ ಅದೇ ನನ್ನ ನಂಬರ್ದೇನೋ ತೊಂದರೆ ಅಂದ್ಕೊಂಡಲ್ಲ, ಅದೇ ತಾನೇ ನೆನ್ನೆದು. ಅವನು ತಂದೆ ಇಲ್ಲವಂತೆ, ತಾಯಿ ಇಲ್ಲವಂತೆ, ಏನು ಇಲ್ಲವಂತೆ, ಮದುವೆ ಆಗಿಲ್ಲವಂತೆ. ತನಗೆ ತಾನು ದುಡ್ಕೊಂಡು ಅವನು ಏಕಾಂಗಿಯಾಗಿ ಪಾಪ ಜೀವನ ಮಾಡ್ತಿದ್ದ ಅಂತ ಒಪ್ಕೊಳ್ಳೋಣ.
ಯಾರೋ ರಿಲೇಟಿವ್ ಇದಾರಂತೆ, ಅವ್ರು ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಸರ್, ಎಷ್ಟೋ ವರ್ಷ ಆಗೋಯ್ತು, ಕಾಂಟ್ಯಾಕ್ಟ್ ಬಿಟ್ಟೋಗಿ ಅಂತ ಹೇಳಿದಾರಂತೆ. ದಟ್ಸ್ ಆಲ್ಸೋ ಫೇರ್, ಬಿಟ್ಬಿಡಿ. ನಾಳೆವರೆಗೂ ನೋಡಿ ಪೊಲೀಸ್ನವರು ಕ್ರಿಮೇಷನ್ ಮಾಡ್ತೀವಿ ಅಂತಿದ್ದಾರಂತೆ. ಹೇಳ್ತಿದ್ದಾರೆ. ಆಟೋ ಚಾಲಕರ ಸಂಘ ಅಂತ ಏನು ಬಣ್ಣ ಬಣ್ಣದ ಇದರಲ್ಲಿ ಬರ್ಕೋತಿರಲ್ಲ, ನಾಚಿಕೆ ಕೆಟ್ಟವ್ರು ಅಂತಂದು ಆಟೋ ಚಾಲಕರ ಸಂಘಗಳು. ಅವ್ನು ನಿಮ್ಮ ಯಾವುದೇ ಸಂಘದ ಸಂಘ ಮೆಂಬರ್ ಅಲ್ಲದೆ ಇರ್ಬೋದು. ಡೋಂಟ್ ಯು ಪೀಪಲ್ ಹ್ಯಾವ್ ದಟ್? ಇಷ್ಟೇನ ನಿಮ್ಮ ಆಟೋ ಚಾಲಕರ ಸಂಘದ ಘನತೆ ಒಗ್ಗಟ್ಟು? ಬೋರ್ಡ್ ಹಾಕೊಂಡು ನಿಂತ್ಕೋತಾರೆ, ಸೌಹಾರ್ದ ಅದು ಇದು. ಓಹೋ, ಇದು ಸೌಹಾರ್ದ. ನಿಮ್ಮ ಫ್ಯಾಮಿಲಿಯ ಒಬ್ಬ ಸತ್ತಿದ್ದಾನೆ ಅಂತಂದರೆ ಅವನಿಗೊಂದು ಗೌರವಯುತವಾಗಿ ಒಂದು ಕ್ರಿಮೇಷನ್ ಮಾಡ್ಸೋಕ್ಕಾಗಲ್ವ ನಿಮ್ಗಳ ಕೈಯಲ್ಲಿ? ಪೊಲೀಸ್ನವ್ರು ಮಾಡಬೇಕಾದ್ನ? ಥೂ. ಎಸ್,